ನಮಸ್ಕಾರ ಗೆಳೆಯರೆ. ಹಿಂದಿನ ಭಾಗದಲ್ಲಿ ವೆಂಕಟನಾಥರ ಬಾಲ್ಯದ ಬಗ್ಗೆ ತಿಳಿದುಕೊಂಡೆವು. ಈಗ ಅವರು ಹೇಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾದರು ಎಂಬುದನ್ನು ನೋಡೋಣ. ವೆಂಕಟನಾಥರು ಬೆಳೆದ ನಂತರ ಸರಸ್ವತಿ ಬಾಯಿ ಅವರನ್ನು ವಿವಾಹವಾದರು. ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನೂ ಜನಿಸಿದನು. ಆದರೆ ಅವರ ಕುಟುಂಬ ತುಂಬ ಬಡತನದಲ್ಲಿ ಬದುಕುತ್ತಿತ್ತು. ಒಂದು ದಿನ ಕುಂಭಕೋಣದಲ್ಲಿ ನಡೆದ ಪಂಡಿತರ ಸಭೆಯಲ್ಲಿ ವೆಂಕಟನಾಥರು ತಮ್ಮ ಅದ್ಭುತ ಜ್ಞಾನವನ್ನು ಪ್ರದರ್ಶಿಸಿದರು. ಅಲ್ಲಿದ್ದ ಎಲ್ಲ ಪಂಡಿತರು ಅವರ ಪಾಂಡಿತ್ಯವನ್ನು ಮೆಚ್ಚಿದರು. ಆ ಸಮಯದಲ್ಲಿ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಲ್ಲಿದ್ದ ದೈವಿಕ ಶಕ್ತಿಯನ್ನು ಗುರುತಿಸಿದರು. ಅವರು ವೆಂಕಟನಾಥರಿಗೆ ಸನ್ಯಾಸ ಸ್ವೀಕರಿಸುವಂತೆ ಆದೇಶಿಸಿದರು. ಆದಿಯಲ್ಲಿ ಕುಟುಂಬದ ಕಾರಣದಿಂದ ವೆಂಕಟನಾಥರು ಹಿಂಜರಿದರು. ಗುರುಗಳ ಆಜ್ಞೆಯನ್ನು ದೇವರ ಇಚ್ಛೆಯೆಂದು ಸ್ವೀಕರಿಸಿದರು. ಸನ್ಯಾಸ ಸ್ವೀಕರಿಸಿದ ನಂತರ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರು ದೊರೆಯಿತು. ಈ ಕ್ಷಣದಿಂದಲೇ ಒಬ್ಬ ಸಾಮಾನ್ಯ ಪಂಡಿತರ ಜೀವನ ಮಹಾನ್ ಗುರು ಮತ್ತು ಸಂತನ ಜೀವನವಾಗಿ ಬದಲಾಯಿತು. ಮುಂದಿನ ಭಾಗದಲ್ಲಿ ರಾಯರು ಮಾಡಿದ ಮೊದಲ ಮಹಾಪವಾಡದ ಬಗ್ಗೆ ತಿಳಿಯೋಣ. ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.